ಈ ಆನ್ಲೈನ್ ಜೂಜು ಗೇಮ್ಗಳು ಮಾಡುವಂಥ ಅನಾಹುತಗಳು ಒಂದಲ್ಲ ಎರಡಲ್ಲ. ಆನ್ಲೈನ್ ಗೇಮ್ ಗೀಳಿಗೆ ಬಿದ್ದು ಸಕಲವನ್ನೂ ಕೂಡ ಕಳ್ಕೊಂಡಂಥ ವ್ಯಕ್ತಿಯೊಬ್ಬ ಸಾಲ ತೀರಿಸೋಕೆ ದುಡ್ಡಿಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಭೀಕರ ಹತ್ಯೆ ಮಾಡಿಬಿಟ್ಟಿದ್ದಾನೆ. ಒಂಟಿ ಮನೆಗೆ ನುಗ್ಗಿದ ದುಷ್ಕರ್ಮಿ ಮರ ಕತ್ತರಿಸೋ ಗರಗಸದಿಂದ ವ್ಯಕ್ತಿಯನ್ನು ಕತ್ತರಿಸಿ ಕೊಂದು ಮಹಿಳೆ ಮೇಲೆ ದಾಳಿ ಮಾಡಿ ಮನೆಯಲ್ಲಿರೋದನ್ನೆಲ್ಲ ನಗದು ಚಿನ್ನಾಭರಣ ಲೂಟಿ ಮಾಡೋಕೆ ಯತ್ನಿಸಿದ್ದಾನೆ. ಆದರೆ ಗರಗಸ ದಾಳಿಗೆ ಒಳಗಾಗಿ ಪ್ರಜ್ಞೆ ತಪ್ಪಿದ ಮಹಿಳೆ ಎಚ್ಚೆತ್ತು ಹೊರಗೋಡಿ ಬಂದು ಮನೆ ಬಾಗಿಲು ಬಂದ್ ಮಾಡಿದ ಕಾರಣ ಕಿರಾತಕ ಸಿಕ್ಕಿಬಿದ್ದಿದ್ದಾನೆ. ಈ ಘಟನೆ ನಡೆದಿರೋದು ಪಾಂಡವಪುರದ ಕ್ಯಾತನಹಳ್ಳಿಯ ಹೊರವಲಯದಲ್ಲಿ. ಡೆಲಿವರಿ ಬಾಯ್ ಸೋಗ್ನಲ್ಲಿ ಬರ್ತಾನೆ ಶ್ರೀರಂಗಪಟ್ಟಣದ ಕಿಲ್ಲರ್ ಇಬ್ರಾಹಿಂ ರಮೇಶ್ರನ್ನ ಹತ್ಯೆ ಮಾಡಿದ್ದಾನೆ. ರಮೇಶ್ ಪತ್ನಿ ಯಶೋಧಮ್ಮರನ್ನ ಕೊಲ್ಲೋಕೆ ಯತ್ನಿಸಿದ್ದಾನೆ. ಆಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ, ಸತ್ತೋಗಿದ್ದಾಳೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಯಶೋಧಮ್ಮ ಎಚ್ಚೆತ್ತ ಕಾರಣ ಕಿಲ್ಲರ್ ಸಿಕ್ಕಿಬಿಟ್ಟಿದ್ದಾನೆ. ಸುತ್ತಮುತ್ತಲಿನ ಜನ ಧರ್ಮದೇಟು ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗಾಯಾಳು ಯಶೋಧಮ್ಮ ಆಸ್ಪತ್ರೆ ಸೇರಿದ್ದಾರೆ. ಹಂತಕ ಇಬ್ರಾಹಿಂ ರಮೇಶ್ ಮನೆಗೆ ನುಗ್ಗುವ ಮುನ್ನ ಸಮೀಪದ ಕೆನ್ನಾಳಿಯಲ್ಲಿ ದರೋಡೆ ಮಾಡಕ್ಕೆ ನೋಡಿದ್ದಂತೆ. ಆದರೆ ಅಲ್ಲಿ ಜನ ಹೆಚ್ಚಿದ್ದ ಕಾರಣ ಕ್ಯಾತನಹಳ್ಳಿಯ ಒಂಟಿ ಮನೆಯತ್ತ ಬಂದಿದ್ದ. ಪೊಲೀಸರು ಸದ್ಯ ತನಿಖೆಯನ್ನು ಮಾಡ್ತಾ ಇದ್ದಾರಂತೆ. ಸೌಂಡ್ ಕೊಟ್ಕೊಂಡು ಮನೆ ಬಾಕಲ್ಬೇಕು ಅದಿನ ತಕ್ಕೆ ಬಂದ ಇದೇನಪ್ಪ ಹಿಂಗೆ ಗೊತ್ತಲ್ಲ ಅಂದ್ಬಿಟ್ಟು ಹೋಗಿ ಚಿಲ್ಕ ತೆಗ್ದೆ. ಇದನ್ನ ನೀವು ಆರ್ಡ್ರ್ ಮಾಡಿದ್ದೀರಿ ಅಂದೆ. ಇಲ್ಲ ನಾವು ಯಾವ ಆರ್ಡ್ರ್ ಮಾಡಿಲ್ಲ ಕಣಪ್ಪ ಅಂದೆ. ಇದು ಆರ್ಡ್ರ್ ಬಂದದೆ, ನೀವು ತಗೋಬೇಕು ಅಂದ. ನಾವು ಯಾವ ಆರ್ಡ್ರ್ ಮಾಡಿಲ್ಲ ಕಣ, ಹೋಗೋ ನೀನು ಮನೆ ಒಳಗೆ ಬರಬೇಡ ಅಂದೆ. ಇಟ್ಕೇನೆ ನನ್ನ ಗಂಡನ್ನು ಒಳಗೆ ತೆಳು ನಾನು ಪೂಜೆ ಮಾಡೋಣ ಅಂತ ಹೊರಗಡೆಗೆ ಬರೋಕ್ಕೆ ಅಂದ್ಬಿಟ್ಟು ಲಾಕ್ ತೆಗ್ದಿತ್ಕೊಂಡು ಬೆಲ್ ಮಾಡ್ದೆ. ಸರಿ ಅಂದ್ಬಿಟ್ಟು ತೆಗ್ದೆ. ಯಾರಪ್ಪ ಏನು ಅಂದೆ. ಆಮೇಲೆ ಮಹೇಶನ ಮನೆದು. ನಮ್ದಲ್ಲ ಕಣಪ್ಪ, ಅದು ಆ ಕಡೆ ಮನೆ, ಹೋಗು ಅಂದೆ. ಆಮೇಲೆ ಡೋರ್ ನಂಬರ್ ಹೇಳಿ ಅಂದ. ಯಾವ ನಂಬರ್ ಇಲ್ಲ, ಹೋಗ್ಬಪ್ಪ ನೀನು, ಇವಾಗ ಎಷ್ಟೋ ಸಲ ಹೇಳೋದು ನಿನಗೆ, ಹೋಗ್ಬಾ ಅಂತ ಅಂದೆ. ಆವಾಗ ಬಕ್ಕೊಂಡು ಮೆತ್ಕೆ ಎತ್ಕೊಂಡ ಗರ್ಗ. ಮೊಹಮ್ಮದ್ ಇಬ್ರಾಹಿಂ ಅಂತೇಳಿ 27 ವರ್ಷ, ನಂಜನಗೂಡ ಹತ್ರ ಇರೋ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಸದ್ಯದ ಮಾಹಿತಿ ಪ್ರಕಾರ ಆತ ಏನೋ ಸಾಲ ಮಾಡ್ಕೊಂಡಿದ್ದ, ಆನ್ಲೈನ್ ಅಲ್ಲಿ ಸಾಕಷ್ಟು ಸಾಲ ಮಾಡ್ಕೊಂಡಿದ್ದ. ಇಲ್ಲಿ ಏನಾದರೂ ದುಡ್ಡು ಸಿಗಬಹುದನ್ನೋ ಉದ್ದೇಶಕ್ಕೆ ಬಂದಿದ್ದ ಅಂತೇಳಿ ಒಂದು ಅರ್ಥ ಆಗ್ತಿಲ್ಲ ಸರ್ಕಾರ ಹೇಗೆ ವರ್ತಿಸ್ತಾ ಇದೆ ಅಂತ. ಇಲ್ಲಿ ನೋಡಿ, ಪಂಚಮಸಾಲಿ ಪ್ರತಿಭಟನೆ ವೇಳೆ ಪೊಲೀಸರ ಲಾಠಿ ಪ್ರಹಾರದ ವೇಳೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಅಧಿಕಾರಿಗೆ ಸರ್ಕಾರ 10,000 ರೂಪಾಯಿ ನಗದು ಬಹುಮಾನವನ್ನು ನೀಡಿರೋದು ಈ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗ್ಬಿಟ್ಟಿದೆ. ಸರ್ಕಾರದೆಡೆಗೆ ವಿಪಕ್ಷಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇದು ಲಿಂಗಾಯತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗ ಕಿಡಿಕಾರಿದ್ದಾರೆ. ಲಾಠಿ ಪ್ರಹಾರ ನಡೆಸಿದವರನ್ನ ಮತ್ತು ಲಾಠಿ ಬೀಸಲು ಪ್ರಚೋದನೆ ಕೊಟ್ಟ ನಿರ್ಲಜ್ಜ ಕಾಂಗ್ರೆಸ್ ಸರ್ಕಾರವನ್ನು ಪಂಚಮಸಾಲಿಗಳು ಎಂದಿಗೂ ಕ್ಷಮಿಸಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಇತ ಜೆಡಿಎಸ್ ಸಹ ಟ್ವೀಟ್ ಮೂಲಕ ಕಿಡಿಕಾರಿದೆ. ಕಾಂಗ್ರೆಸ್ ಸರ್ಕಾರ ಲಾಠಿ ಚಾರ್ಜ್ ಮಾಡಿಸಿ ಸರ್ವಾಧಿಕಾರಿಯಂತೆ ವರ್ತಿಸಿದೆ. ಸಿದ್ದರಾಮಯ್ಯ ಸರ್ಕಾರ ಹಿಟ್ಲರ್ ಸರ್ಕಾರ ಅಂತ ವಾಗ್ದಾಳಿ ಮಾಡಿದ್ದಾರೆ. ನಿಜವಾಗ್ಲೂ ಅದಕ್ಕೆ 10,000 ರೂಪಾಯಿ ಕೊಟ್ಟಿದ್ದಿದ್ರೆ ಮಾತ್ರ ಅಕ್ಷಮ್ಯ ಅಪರಾಧ ಅದು. ಆ ಲಾಠಿ ಚಾರ್ಜ್ಗೋಸ್ಕರ 10,000 ರೂಪಾಯಿ ಒಬ್ಬರಿಗೇನೆ ಕೊಟ್ಟಿದ್ದಿದ್ರೆ, ಬೇರೆ ಇನ್ನುಳಿದಂಥವ್ರು ಆಗಿದ್ದಿದ್ರೆ ಅವರಿಗೆ ಅಲ್ಲಿ ಕೆಲಸ ಅಧಿವೇಶನದಲ್ಲಿ ಎಕ್ಸ್ಟ್ರಾ ಕೆಲಸ ಮಾಡಿದ್ದಕ್ಕೆ, ಡ್ಯೂಟಿಗೆ ಹಾಕಿದ್ದಕ್ಕೆ ಅವ್ರಿಗೊಂದಿಷ್ಟು ಫಂಡ್ ಅಂತ ಕೊಡ್ತಾರೆ ಪೊಲೀಸರಿಗೆ, ಆ ಅಮೌಂಟ್. ಬಟ್ ಒಬ್ಬರಿಗೆ ಕೊಟ್ಟರೆ ಮಾತ್ರ ಅಕ್ಷಮ್ಯ ಅಪರಾಧ ಅದು ಆ್ಯಕ್ಚುಲಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಸೆಂಬರ್ 31ರಂದು ಕೆಎಸ್ಆರ್ಟಿಸಿ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ನೀಡಿದೆ. ಆದರೆ ಸಾರಿಗೆ ನೌಕರರ ಕೆಲ ಸಂಘಟನೆಗಳಿಂದ ಇದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಮುಷ್ಕರನ ಸಾರಿಗೆ ನಿಗಮಗಳ ಒಕ್ಕೂಟ ವಿರೋಧ ಮಾಡಿದೆ. ಜಂಟಿ ಕ್ರಿಯಾ ಸಮಿತಿ ಕರೆದಿರುವ ಮುಷ್ಕರಕ್ಕೆ ನಮ್ಮ ಬೆಂಬಲ ಇಲ್ಲ, ಚೌಕಾಸಿ ಸೆಟಲ್ಮೆಂಟ್ಗಾಗಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ, ಹೀಗಾಗಿ ನಾವು ಅವರಿಗೆ ಬೆಂಬಲ ಕೊಡಲ್ಲ ಅಂದಿದ್ದಾರೆ. ಸಾರಿಗೆ ನೌಕರರಿಗೆ ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ಕೊಡಿಸಲು ಜಂಟಿ ಕ್ರಿಯಾ ಸಮಿತಿಯಿಂದ ಆಗ್ತಾ ಇಲ್ಲ. ಜಂಟಿ ಕ್ರಿಯಾ ಸಮಿತಿ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದೆ ಅಂತ ಆರೋಪಿಸಿದೆ. ಡಿಸೆಂಬರ್ 31ರಂದು ಎಲ್ಲ ನೌಕರರು ತಮ್ಮ ಕರ್ತವ್ಯ ನಿರ್ವಹಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಕಲಬುರಗಿಯಲ್ಲಿ 371 ಬೆಡ್ಗಳಿರುವಂತಹ ಜಯದೇವ ಹೈಟೆಕ್ ಆಸ್ಪತ್ರೆಯನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದ್ದಾರೆ. ಈ ವೇಳೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆಯನ್ನು ಮಾಡಿಕೊಡುವಂತೆ ಸಿಎಂಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮನವಿ ಮಾಡಿದ್ದಾರೆ. ಇದಕ್ಕೆ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಅಸ್ತು ಅಂದಿದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಉದ್ದೇಶಿಸಿ ಖರ್ಗೆ ಅವರು ಕೇಳಿದ್ದಾರೆ, ಮಾಡಿಕೊಡಿ ಅಂತ ಸೂಚಿಸಿದ್ದಾರೆ. ಜೊತೆಗೆ ಮೈಸೂರು ಭಾಗವನ್ನು ಮರಿಬೇಡಿ ಅಂತ ಸಿಎಂ ಹಾಸ್ಯ ಚಟಾಕಿ ಹಾರಿಸಿದ್ದಾರೆ. ಒಂದು ನಿಮ್ಹಾನ್ಸ್ ಇನ್ಸ್ಟಿಟ್ಯೂಷನ್ ಬ್ರಾಂಚ್ ನಾವು ದೊಡ್ಡದು ಕೇಳಲ್ಲ, ಹಾಸ್ಪಿಟಲ್ದು ಒಂದು ಬ್ರಾಂಚ್ ಇಲ್ಲಿ ಕೇಳ್ತೇವೆ. ಯಾಕಂದ್ರೆ ನಿಮ್ಮ ಬೆಂಗಳೂರಿಗಾಗ್ಲಿ ಬೇರೆ ಕಡೆ ಆಗ್ಲಿ ಬರಬೇಕಾದಂತ ಅವಶ್ಯಕತೆ. You wanted to establish ನಿಮ್ಹಾನ್ಸ್ ಬ್ರಾಂಚ್ ಹಿಯರ್ ಇನ್ ಗುಲ್ಬರ್ಗಾ ಅಂತ ಹೇಳಿದ್ದಾರೆ. ಅದಕ್ಕೆ ಜಲ್ದಿ ಮಾಡಪ್ಪ, ಹಾಗೆ ಮೈಸೂರು ಮರಿಬೇಡ ಅಂತ ಹೇಳಿದ್ದೀನಿ ನಾನು. You wanted to establish ನಿಮ್ಹಾನ್ಸ್ ಬ್ರಾಂಚ್ ಹಿಯರ್ ಇನ್ ಮಾಡಬೇಕು ಆ್ಯಕ್ಚುಲಿ, ಬಟ್ ಈ ಥರ ಫೆಸಿಲಿಟಿ ಕೊಡೋಕ್ಕಾಗಬೇಕಲ್ಲ, ಡಾಕ್ಟರ್ಗಳು ಬೇಕಲ್ಲ. ಇನ್ನು ಹವಾಮಾನ ಬದಲಾವಣೆ ಕಾರಣ ಮುಂಬರುವ ದಿನಗಳಲ್ಲಿ ಬೆಂಗಳೂರಿಗೆ ದೊಡ್ಡ ಪ್ರಮಾಣದ ವಲಸೆ ಇರಲಿದೆ ಅಂತ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಅವರು ಆತಂಕವನ್ನು ಹೊರಹಾಕಿದ್ದಾರೆ. ಈ ವಲಸೆಗಳನ್ನು ತಪ್ಪಿಸೋಕೆ ಸರ್ಕಾರ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸಲಹೆ ನೀಡಿದ್ದಾರೆ. ಪುಣೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದವರು, ಭಾರತ ಸೇರಿ ಹಲವು ದೇಶಗಳಲ್ಲಿ ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ಹವಾಮಾನ ಬದಲಾಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಉಷ್ಣಾಂಶದಲ್ಲಿ ಸಾಕಷ್ಟು ಏರಿಳಿತ ಕಾಣ್ತಾ ಇದ್ದೇವೆ. ಮುಂದಿನ 2 ದಶಕಗಳಲ್ಲಿ ಕೆಲ ದೇಶಗಳು ಭಾರತದ ಕಡೆಗೆ ನೋಡುವ ಸಂಭವ ಇದೆ. ಬೆಂಗಳೂರು, ಹೈದರಾಬಾದ್, ಪುಣೆಗೆ ವಲಸೆ ಹೆಚ್ಚಲಿದೆ. ಟ್ರಾಫಿಕ್ ಸಮಸ್ಯೆ, ಮಾಲಿನ್ಯದ ಕಾರಣ ಈ ನಗರಗಳ ಸ್ಥಿತಿ ಹದಗೆಡಬಹುದು. ಹೀಗಾಗಿ ವಲಸೆ ತಡೆಗೆ ಸರ್ಕಾರಗಳು ಅಗತ್ಯ ಕ್ರಮ ತಗೋಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ.
ಇನ್ನು ಸಕ್ಕರೆ ನಾಡು ಮಂಡ್ಯದಲ್ಲಿ 3 ದಿನದಿಂದ ನಡೀತಾ ಇದ್ದ ಅಕ್ಷರ ಜಾತ್ರೆ ಸಂಪನ್ನಗೊಂಡಿದೆ. ಸರ್ಕಾರಿ ಕನ್ನಡ ಶಾಲೆಗೆ ಕಟ್ಟಡ, ವಾಚನಾಲಯ ಸೇರಿ ಮೂಲ ಸೌಕರ್ಯ ಕಲ್ಪಿಸಬೇಕು, ಖಾಲಿ ಇರುವ ಶಿಕ್ಷಕರ ಹುದ್ದೆ ಭರ್ತಿ ಮಾಡಬೇಕು, ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಗೊಳಿಸಬೇಕು, ರಾಷ್ಟ್ರಕವಿ ಪ್ರಶಸ್ತಿಯನ್ನು ಘೋಷಿಸಬೇಕು, 2022ರ ಕನ್ನಡ ಭಾಷಾ ಅಭಿವೃದ್ಧಿ ಅಧಿನಿಯಮವನ್ನು ಸಮಗ್ರವಾಗಿ ಜಾರಿ ಮಾಡಬೇಕು ಅಂತ ನಿರ್ಣಯಗಳನ್ನು ಮಂಡ್ಯ ಸಮ್ಮೇಳನ ತೆಗೆದುಕೊಂಡಿದೆ. ಇನ್ನೊಂದು ವಾರದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲು ಕಸಾಪ ತೀರ್ಮಾನಿಸಿದೆ. ಸಮಾರೋಪದಲ್ಲಿ ಸಮ್ಮೇಳನ ಅಧ್ಯಕ್ಷ ಗುರು ಚನ್ನಬಸಪ್ಪ ಅವರು, ಆದಿಚುಂಚನಗಿರಿ ಶ್ರೀಗಳು, ಕೇಂದ್ರ ಮಂತ್ರಿ ಕುಮಾರಸ್ವಾಮಿ, ಸಚಿವ ಚಲುವರಾಯಸ್ವಾಮಿ ಸೇರಿ ಗಣ್ಯರು ಪಾಲ್ಗೊಂಡಿದ್ದರು. ಕುಮಾರಸ್ವಾಮಿ ಸಚಿವ ಚಲುವರಾಯಸ್ವಾಮಿ ಅವರು ಸನ್ಮಾನಿಸಿದ್ದು ಗಮನ ಸೆಳೆಯಿತು. ಅಂದಹಾಗೆ ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆಯಲಿದೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಡೆಸಿರುವಂತಹ ನಿರ್ದೇಶನ ಮಾಡಿದಂಥ ಯುಐ ಸಿನಿಮಾ ವಿಶ್ವದಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಸತತ 3ನೇ ದಿನವೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿದೆ. ಮೊದಲ 3 ದಿನದಲ್ಲಿ 50 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ಬಾಚಿದೆ. ಇವತ್ತು ರಾಜ್ಯದಲ್ಲಿ ಅಂದಾಜು 10 ಕೋಟಿ, ಆಂಧ್ರ ಹಾಗೂ ತೆಲಂಗಾಣದಲ್ಲಿ 4.5 ಕೋಟಿ, ಹಿಂದಿ ನಾಡಲ್ಲಿ 1.5 ಕೋಟಿ ಗಳಿಕೆ ಮಾಡಿದೆ. ವಿದೇಶದಲ್ಲೂ ಕೂಡ ಯುಐ ಹವಾ ಕಮ್ಮಿ ಏನಿಲ್ಲ. ವಿದೇಶದಲ್ಲೂ ಹೌಸ್ಫುಲ್ ಪ್ರದರ್ಶನ ಕಂಡು ಪ್ರೇಕ್ಷಕರಿಗೆ ಮೆಚ್ಚುಗೆಯನ್ನು ಪಡಿತಾ ಇದೆ. ಚಿನ್ನದ ಮಳಿಗೆಯಲ್ಲಿ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣವನ್ನು ಖರೀದಿಸಿ ವಂಚಿಸಿದಂತ ಆರೋಪಿ ಶ್ವೇತಾವನ್ನು ಬಂಧಿಸ್ತಾ ಇದ್ದಂತೆಯೇ ಈಗ ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಟೆನ್ಷನ್ ಅಂತೆ. ಯಾಕಂದ್ರೆ ಮೇಲ್ನೋಟಕ್ಕೆ ಅವರು ಒಂದಿಷ್ಟು ಕೈವಾಡ ಇದೆ ಅನ್ನೋದು ಕೆಲವೊಂದು ಪುರಾವೆಗಳು ಸಿಕ್ಕಿದೆ ಅಂತೆ. ಹಾಗಾಗಿ ಈಗ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ವರ್ತೂರು ಪ್ರಕಾಶ್ ಅವರನ್ನ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರಂತೆ. ಇತ್ತೀಚೆಗೆ ದೆಹಲಿಯಲ್ಲಿ ಹಲವು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಎಲ್ಲ ಬರ್ತಾ ಇತ್ತಲ್ಲ, ಸೊ ಈ ಬಗೆಗೆ ತನಿಖೆ ಮಾಡಿದ್ದಾರೆ. ಆಶ್ಚರ್ಯ ಏನಂತಂದ್ರೆ, ಪರೀಕ್ಷೆಗೆ ಸಿದ್ಧರಾಗಿರದ ಮಕ್ಕಳು ಪರೀಕ್ಷೆ ಮುಂದೂಡಕ್ಕೆ ಬೆದರಿಕೆ ಇಮೇಲ್ ಅನ್ನ ಕಳಿಸಿದ ವಿಚಾರ ಈಗ ಬಂದಿದೆ ಅಂತೆ. ರೋಹಿಣಿ ಜಿಲ್ಲೆಯ ಕನಿಷ್ಠ 2 ಶಾಲೆಗಳಿಗೆ ಅದೇ ಶಾಲೆ ವಿದ್ಯಾರ್ಥಿಗಳೇ ಬೆದರಿಕೆ ಹಾಕಿದಾರಂತೆ. ಒಂದೇ ಶಾಲೆ 2 ವಿದ್ಯಾರ್ಥಿಗಳು 2 ಶಾಲೆಗಳಿಗೆ ಇಮೇಲ್ ಕಳಿಸಿದ್ರಂತೆ. ಸದ್ಯ 2 ವಿದ್ಯಾರ್ಥಿಗಳಿಗೆ ಪೊಲೀಸರು ಕೌನ್ಸಿಲಿಂಗ್ ಮಾಡಿಸಿ ಕಳಿಸಿಕೊಟ್ಟಿದ್ದಾರೆ. ಏನ್ರಪ್ಪ ನೀವೆಲ್ಲ ಕೊಲಿರಿ ಅಂದ್ರೆ ಹಿಂಗೆಲ್ಲ ಮಾಡ್ತೀರಾ? ಇನ್ನು ಕಂಪನಿ ಉದ್ಯೋಗಿಗಳಿಗೆ ಪಿಎಫ್ ಹಣ ವಂಚಿಸಿದ ಆರೋಪ ಸಂಬಂಧ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ನಂದೇನು ತಪ್ಪಿಲ್ಲ, ನಾನು ಕಂಪನಿಗೆ ಕೆಲವು ವರ್ಷಗಳ ಹಿಂದೆ ರಾಜೀನಾಮೆ ಕೊಟ್ಟಿದ್ದೀನಿ, ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂದಿದ್ದಾರೆ. ಕಂಪನಿಗಳಿಗೆ ಸಾಲದ ರೂಪದಲ್ಲಿ ಹಣಕಾಸು ತೊಡಗಿಸಿದ್ದೆ, ಇದೇ ಕಾರಣಕ್ಕೆ ಆ ಕಂಪನಿ ನಿರ್ದೇಶಕನಾಗಿ ನೇಮಕಗೊಳಿಸಿತ್ತು. ಆದರೂ ಆ ಕಂಪನಿಗಳಲ್ಲಿ ಸಕ್ರಿಯನಾಗಿ ಕಾರ್ಯನಿರ್ವಹಿಸಿದ ಕಾರಣ ರಾಜೀನಾಮೆ ಕೊಟ್ಟಿದ್ದೆ. ಇದನ್ನು ದೃಢೀಕರಿಸುವ ದಾಖಲೆಗಳನ್ನು ಸಂಬಂಧಿಸಿದವರಿಗೆ ಒದಗಿಸಿದ್ದೀನಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲಿಗೆ ಮುಗಿತಲ್ಲ, ಅವ್ರ ಸಂಬಂಧ ಏನಿದಕ್ಕೆ? ಕೊರೋನಾ ಶಾಕ್ನಿಂದ ಕಂಗೆಟ್ಟಿದ್ದ ಜನರಿಗೆ ಈಗ ವಿಚಿತ್ರ ಡಿಂಗಾ ವೈರಸ್ ಕಾಟದ ಭೀತಿ ಎದುರಾಗಿದೆ ಅಂತೆ. ಇದು ಆಫ್ರಿಕಾದಲ್ಲಿದೆ. ಸದ್ಯಕ್ಕೆ ಇಲ್ಲೇನು ಆತಂಕ ಪಡಕ್ಕೆ ಹೋಗಬೇಡಿ.